So, welcome to the online classes, PUC second year students. Today you are going to the unit number 1, non for profit organizations. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತಾ ಇವತ್ತು ನಾವು ಪಿ ಯು ಸಿ ಸೆಕೆಂಡ್ ಇಯರ್ದಲ್ಲಿ ಮೊದಲನೇ ಅಧ್ಯಾಯನ ಯೂನಿಟ್ ನಂಬರ್ 1 ನಾನ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಮೀನ್ಸ್ ವಾಟ್, ವ್ಯಾಪಾರೇತರ ಸಂಸ್ಥೆಗಳು. ಅದಕ್ಕೆ ಬ್ರಕೆಟ್ ಶಾರ್ಟ್ಕಟ್ದಲ್ಲಿ ಏನಂತೇವೆ, ಎನ್ ಪಿ ಒ ಅಂತ ಕರಿತೀವಿ. ಎನ್ ಪಿ ಒ ಮೀನ್ಸ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ಈ ಟಾಪಿಕ್ದಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ, 15 ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿದ್ದಾರೆ. 15 ಮಾರ್ಕ್ಸ್. ಅದರೊಳಗೆ ಥಿಯರಿ 3 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಕೇಳ್ತಾರೆ. ಆಮೇಲೆ ಪ್ರಾಬ್ಲಮ್ಸು 12 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ 15 ಮಾರ್ಕ್ಸ್. ಸೊ ಇನ್ ದಿಸ್ ಟಾಪಿಕ್ಸ್ the marks allotment 15 marks. So 3 marks theory and 12 marks problems. Total it became 15 marks. In abbreviation NPO, non-profit organizations ಅಂತ ಕರೀತಾರೆ. So non-profit organization introductions, that is NPO introduction, the part is 2 part. One is and theory concept and accounting concept. So first one, introduction, ಅದರ ಪರಿಚಯ. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂದರೆ ಏನು, ಅದರ ಪರಿಚಯ, ಮೀನಿಂಗ್, ಅರ್ಥ, ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ನೀಡ್, ಅವಶ್ಯಕತೆ ಏನು, ಬುಕ್ಸ್ಗಳು ಯಾವ ಮೇಂಟೈನ್ ಮಾಡ್ತದೆ. ಆಮೇಲೆ ಲಾಸ್ಟ್ ಐಟಮ್, ದಟ್ ಈಸ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಅಂದರೆ ಏನು ಅಂತ ಅಭ್ಯಾಸ ಮಾಡೋಣ ನಾವು ಒನ್ ಬೈ ಒನ್. ಅಕೌಂಟಿಂಗ್ ಕಾನ್ಸೆಪ್ಟ್, ನೀವು ಯಾವ ಅಕೌಂಟ್ಗಳನ್ನು ತಯಾರು ಮಾಡಬೇಕಂದ್ರೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಎರಡನೇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಮೂರನೇದು ಬ್ಯಾಲೆನ್ಸ್ ಶೀಟ್. ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ಮಾಡಬೇಕು, ಥಿಯರಿ ಕಾನ್ಸೆಪ್ಟನ್ನು ನಾವು ತಿಳಿಬೇಕಾಗ್ತದೆ, ಥಿಯರಿ ಅಭ್ಯಾಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಇಯರ್ ನಾವು ಫಸ್ಟ್ ಒನ್ ಏನು ಮಾಡೋಣ, ಇಂಟ್ರೊಡಕ್ಷನ್ ಪಾರ್ಟ್ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಎನಿಫು ಇಂಟ್ರೊಡಕ್ಷನ್ ಬಗ್ಗೆ ಸ್ಟಾರ್ಟ್ ಮಾಡೋಣ. So here non-profit organizations. So first one, profit making, and second one, non-profit making. So profit making means ಯಾವ ಕಂಪನಿಗಳು ಅಥವಾ ವ್ಯಾಪಾರಿ ಸಂಸ್ಥೆಗಳು ಲಾಭಕ್ಕಾಗಿ ಏನು ಮಾಡ್ತವೆ, ಬಿಸ್ನೆಸ್ ಅಥವಾ ಕಂಪನಿಗಳನ್ನು ಪ್ರಾರಂಭ ಮಾಡ್ತವೆ. ಅದರಿಂದ ಏನಾಗ್ತದೆ, ಬಂಡವಾಳ ಹಾಕಿ ಲಾಭವನ್ನು ಪಡಿತಾರೆ. ಉದಾಹರಣೆ ಟಾಟಾ ಕಂಪ್ನಿ ಆಗಿರ್ಬೋದು, ಬಿರ್ಲಾ ಕಂಪ್ನಿ ಆಗಿರ್ಬೋದು, ವಿಪ್ರಾ, ಸ್ಯಾಮ್ಸಂಗ್, ಓನಿಡಾ, ರಿಯಲ್ಮಿ, ರೆಡ್ಮಿ ಮೊಬೈಲ್ ಕಂಪ್ನಿ ಆಗಿರ್ಬೋದು. ಇದಕ್ಕೆ ನಾವೇನಂತಾರೆ, ಟ್ರೇಡ್ ಅಂತೀವಿ. ಅಂದರೆ ಪ್ರಾಫಿಟನ್ನು ಗಳಿಸುವುದು ಮೇನ್ ಉದ್ದೇಶವಾಗಿರುತ್ತದೆ. ನಾನ್ ಪ್ರಾಫಿಟ್ ಮೇಕಿಂಗ್ ಮೀನ್ಸ್ ಲಾಭವನ್ನು ಮಾಡಿಕೊಳ್ಳುವುದೇ ಇರುವುದು. ಓನ್ಲಿ ಸರ್ವಿಸ್ ಪ್ರೊವೈಡಿಂಗ್ ಟು ದ ಸೊಸೈಟಿ. ಅಂದರೆ ಸಮಾಜಕ್ಕೆ ಸೇವೆಯನ್ನು ಒದಗಿಸುವುದೇ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಸ್ಟೋರಿ, ಕಾಲೇಜ್ ಸ್ಟೋರಿ, ಲೈಬ್ರರೀಸ್, ಗ್ರಂಥಾಲಯಗಳು, ವೆಲ್ಫೇರ್ ಸೊಸೈಟೀಸ್, ಹಾಸ್ಪಿಟಲ್ಸ್, ಸ್ಪೋರ್ಟ್ಸ್ ಕ್ಲಬ್ಸ್ ಎಕ್ಸೆಟ್ರಾ. ಸೊ ಇವೆಲ್ಲ ಏನು ಮಾಡ್ತವೆ, ಲಾಭವನ್ನು ಗಳಿಸೋದಿಲ್ಲ, ಸಮಾಜಕ್ಕೆ ಸೇವೆಯನ್ನು ಒದಗಿಸೋದಾಗಿರ್ತದೆ. ಇದಕ್ಕೆ ನಾನ್ ಪ್ರಾಫಿಟ್ ಮೇಕಿಂಗ್ ಅಂತಾರೆ. ಪ್ರಾಫಿಟ್ ಮೇಕಿಂಗ್ ಅಂದರೆ ಟ್ರೇಡ್, ಬಂಡವಾಳ ಹಾಕಿ ಲಾಭವನ್ನು ಗಳಿಸ್ತಾರೆ. ನಾನ್ ಪ್ರಾಫಿಟ್ ಮೇಕಿಂಗ್ ದ ಬಂಡವಾಳ ಹಾಕೋದಿಲ್ಲ, ಆದರೆ ಸಾರ್ವಜನಿಕರಿಂದ ಅಥವಾ ಸಮಾಜದಿಂದ ಬಂಡವಾಳವನ್ನು ಕಲೆಕ್ಟ್ ಮಾಡಿ ಪ್ರಾರಂಭ ಮಾಡ್ತಾರೆ, ಅಥವಾ ಒಬ್ಬ ವ್ಯಕ್ತಿನೂ ಹಾಕಿ ಪ್ರಾರಂಭ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಕೂಲ್, ಕಾಲೇಜಸ್, ಲೈಬ್ರರೀಸ್, ಗ್ರಂಥಾಲಯಗಳಂತ ಅನ್ಬೋದು, ಹಾಸ್ಪಿಟಲು, ಸ್ಪೋರ್ಟ್ಸ್ ಕ್ಲಬ್ಗಳಾಗಿರ್ಬೋದು. ಇವು ಉದ್ದೇಶ ಲಾಭ ಗಳಿಸುವುದಾಗಿರೋದಿಲ್ಲ, ಓನ್ಲಿ ಸರ್ವಿಸ್ ಕೊಡೋದಾಗಿರ್ತದೆ. ಸರ್ವಿಸಸ್, ರೆಂಡರಿಂಗ್ ಸರ್ವಿಸ್, ಸೇವೆಯನ್ನು ಒದಗಿಸುವಾಗುತ್ತದೆ. ಉದಾಹರಣೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾನಂದರೆ, ಉದಾಹರಣೆ ತಗೋರಿ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾನೆ. ಏನು, ಕ್ಯಾಪಿಟಲ್ ಹಾಕಿ. ಆಮೇಲೆ ಏನು ಮಾಡ್ತಾನೆ, ಪ್ರಾಫಿಟನ್ನು ಪಡ್ಕೋತಾನೆ. ಇದು ಟ್ರೇಡ್ ಆಯಿತು. ಇನ್ನು ನಾನ್ ಪ್ರಾಫಿಟ್ ಅಂದರೆ ನೋಡ್ರಿ, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಆರ್ಗನೈಜೇಷನ್ಸನ್ನು ಸ್ಟಾರ್ಟ್ ಮಾಡ್ತಾನೆ, ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಕ್ಯಾಪಿಟಲ್ ಫಂಡ್ ಹಾಕಿ, ಬಂಡವಾಳ ನಿಧಿಗಳನ್ನು ಹಾಕಿ ಪ್ರಾರಂಭ ಮಾಡ್ತಾನೆ, ಆದರೆ ಅವನು ಪ್ರಾಫಿಟನ್ನು ಮಾಡಿಕೊಳ್ಳೋದಿಲ್ಲ. ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಏನಂದರೆ, ಇಲ್ಲಿ ಒಬ್ಬ ವ್ಯಕ್ತಿ
ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಬಂಡವಾಳ ಹಾಕಿ ಲಾಭವನ್ನು ಪಡಿತಾನೆ. ಇದು ಟ್ರೇಡ್ ಅಂತಾರೆ, ಇದಕ್ಕೆ ಟ್ರೇಡ್ ಅಂತಾರೆ. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಏನು, ಒಬ್ಬ ವ್ಯಕ್ತಿ ಕ್ಯಾಪಿಟಲ್ ನಿಧಿಯನ್ನು ಹಾಕಿ ಲಾಭವನ್ನು ಮಾಡಿಕೊಳ್ಳೋದಿಲ್ಲ. ಅದು NPO ಅಂತ ಕರೀತೀವಿ, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತ ಹೇಳ್ಬೋದು. ಇನ್ನು ಎರಡನೇ ಪಾರ್ಟದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮೀನಿಂಗ್. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ NPO ಎಂದರೆ ಏನು, ಅದರ ಮೀನಿಂಗನ್ನು ನಾವು ತಿಳಿಸ್ಕೊಳ್ಬೇಕಾಗ್ತದೆ, ಮೀನಿಂಗನ್ನು. ಸೊ ಇಯರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್, in abbreviation NPOs, any organizations which main objectives is not earn a profit. They are created for the benefit of its members, societies, religion, charity, orphanage. ಅಂದರೆ ಯಾವುದೇ ಸಂಸ್ಥೆಗಳಾಗಲಿ ಮೇನ್ ಉದ್ದೇಶ ಏನಾಗಿರ್ಬೋದು, ಲಾಭವನ್ನು ಮಾಡಿಕೊಳ್ಳದೇ ಇರ್ಬೋದು. ದೇ ಕ್ರಿಯೇಟೆಡ್ ಫಾರ್ ಇಟ್ಸ್ ಬೆನಿಫಿಟ್ ಫಾರ್ ಇಟ್ಸ್ ಮೆಂಬರ್ಸ್, ತಮ್ಮ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಬೋದು, ಸಮಾಜಕ್ಕೆ ಆಗಿರ್ಬೋದು, ಧರ್ಮ ಕಾರ್ಯಗಳಿಗೆ ಆಗಿರ್ಬೋದು, ಅಥವಾ ಚಾರಿಟಿ ಸಂಸ್ಥೆಗಳಿಗೆ ಮಾಡಿಕೊಡ್ಬೋದು, ಅಥವಾ ಅನಾಥಾಶ್ರಮಗಳಿಗೆ ಸೇವೆಯನ್ನು ಒದಗಿಸೋದು ಮಾಡಿರುತ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ, ಓಲ್ಡ್ ಬಾಲಿವುಡ್ ಫಿಲ್ಮು ಬಂದಿತ್ತು, ನಿಮಗೆ ಗೊತ್ತಿರ್ಬೋದು. ಅದರ ಹೆಸರು ಮಿಸ್ಟರ್ ಇಂಡಿಯಾ ಅಂತ. ಆ ಮಿಸ್ಟರ್ ಇಂಡಿಯಾ ಪಿಕ್ಚರ್ದಲ್ಲಿ ಆ್ಯಕ್ಟ್ರೆಸ್ ಯಾರಿದ್ರು, ಅನಿಲ್ ಕಪೂರ್ ಇದ್ದ ಮತ್ತು ಶ್ರೀದೇವಿನೂ ಇದ್ದಳು. ಇಲ್ಲಿ ಅನಿಲ್ ಕಪೂರ್ನ ಪಾತ್ರ ಏನಂದರೆ ಈ ಫಿಲ್ಮದಲ್ಲಿ ಅನಾಥ ಮಕ್ಕಳನ್ನು ಅಥವಾ ತಂದು ತನ್ನ ಮನೆಯಲ್ಲಿ ಸಾಕ್ತಿರ್ತಾನೆ. ಅಂದರೆ ಹೋಮ್ನೊಳಗೆ ಸಾಕ್ತಿರ್ತಾನೆ. ದಟ್ ಈಸ್ ಚಾರಿಟಿ ಅಂತ ಕರೀತಾರೆ. ಅಂದರೆ ಇಲ್ಲಿ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಅನಿಲ್ ಕಪೂರಂದು ಸರ್ವೀಸ್ ಪ್ರೊವೈಡಿಂಗ್ ಟು ದ ಸೊಸೈಟೀಸ್. ಚಿಲ್ಡ್ರನ್ಗಳನ್ನು ಅಥವಾ ಬೀದಿಗೆ ಹೋಗು ಬರುವ ಮಕ್ಕಳಾಗಲಿ ಅಥವಾ ಅನಾಥ ಮಕ್ಕಳಾಗಲಿ ತನ್ನ ಮನೆಯಲ್ಲಿ ತಂದು ಸಾಕೋದವರಿಗೆ ಮತ್ತು ಒಳ್ಳೆಯ ಎಜುಕೇಷನ್ ಕೊಡೋದು ಅನಿಲ್ ಕಪೂರ್ ಮಾಡ್ತಿರ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಏನಿರ್ಬೋದು, ಇಂಟೆನ್ಷನ್, ವಾಟ್ ಈಸ್ ದ ಇಂಟೆನ್ಷನ್ ಆರ್ ಮೋಟಿವ್ ಟು ಸರ್ವೀಸ್ ಟು ದ ಸೊಸೈಟೀಸ್. ಇದು ಒಂದನೇ ಎಕ್ಸಾಂಪಲ್. ಆಮೇಲೆ ಎರಡನೇ ಎಕ್ಸಾಂಪಲ್ ನಿಮಗೆ ಏನು ಹೇಳಿದ್ರೆ, ಒಬ್ಬ ವ್ಯಕ್ತಿ ರಿಚ್ ಪರ್ಸನ್ಸ್ ಅಂದರೆ ಒಬ್ಬ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾನಂದರೆ, ಒಂದು ಹಾಸ್ಪಿಟಲನ್ನು ಓಪನ್ ಮಾಡ್ತಾನೆ. ಹಾಸ್ಪಿಟಲ್ ಮಾಡಿ ಪುವರ್ ಪೀಪಲ್ಗೆ ಸರ್ವೀಸನ್ನು ಕೊಡ್ತಾನೆ. ಅದಕ್ಕೆ ಹಾಸ್ಪಿಟಲ್ ನಮ್ಮ ಚಾರಿಟೇಬಲ್ ಹಾಸ್ಪಿಟಲ್ ಅಂತಲೂ ನಾವು ಕರಿತೀವಿ. ಅಂದರೆ ಈ ಹಾಸ್ಪಿಟಲ್ ಏನು ಮಾಡ್ಬೋದು, ಆಬ್ಜೆಕ್ಟಿವ್ ಏನು, ಇಂಟೆನ್ಷನ್ ಏನು, ಟು ಪ್ರೊವೈಡಿಂಗ್ ದ ಸರ್ವೀಸ್ ಟು ದ ಸೊಸೈಟೀಸ್. ಎಸ್, ಓನ್ಲಿ ಫಾರ್ ಪುವರ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್, ವಾಟ್ ಎವರ್ ಇಟ್ ಮೇ ಬಿ. ದ ಸರ್ವೀಸ್ ಏನು ಇಂಟೆನ್ಷನ್ ಅದ, ಒಬ್ಬ ವ್ಯಕ್ತಿಂದು ಜನರಿಗೆ ಸೇವೆಯನ್ನು ಕೊಡುವುದು. ಅಂದರೆ ಇವನ ಮನಸ್ಸಿನಲ್ಲಿ ಏನಪ್ಪ ಅಂದರೆ, ಗರೀಬ ಜನರಿಗೆ ಅಥವಾ ಬಡವ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಏನು ಮಾಡೋದು, ಟ್ರೀಟ್ಮೆಂಟನ್ನು ಕೊಡುವುದು ಆಗಿರ್ತದೆ, ಅಥವಾ ಫ್ರೀಯಾಗಿಯೂ ಕೊಡಬಹುದು. ಇಲ್ಲಿ ನಾಲ್ಕನೇದು ಎಕ್ಸಾಂಪಲ್ ಅಂದರೆ ಟೆಂಪಲ್ ತಗೋರಿ. ಟೆಂಪಲ್ಲು ಅಥವಾ ಟ್ರಸ್ಟ್ ಅನ್ನಬೋದು. ಉದಾಹರಣೆ ನಾವು ಗುರುದ್ವಾರ ಟೆಂಪಲ್ ತಗೋರಿ. ಇಲ್ಲಿ ಗುರುದ್ವಾರ ಗುರುದ್ವಾರ ಅಂತದ ಪಂಜಾಬ್ನೊಳಗೆ. ಅಲ್ಲಿ ಆ ಗುರುದ್ವಾರ ಟೆಂಪಲ್ದಲ್ಲಿ ಏನು ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಯಾವ ಸರ್ವಿಸ್ ಅಂದರೆ ಹಲ್ವಾ ಅಂತ ಕೊಡ್ತಾರೆ ಅವ್ರಿಗೆ. ಅದು ಪೇಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಏನದು 10 ರೂಪೀಸ್ ಏನು ಪ್ರೈಸ್ ಮಾಡ್ತಾರೆ. ಆದರೆ ಬಟ್ ದಿಸ್ ರೇಟ್ 10 ರೂಪೀಸ್ ಇರ್ತದೆ. ಅಂದರೆ ಕಡಿಮೆ ಇದರದಲ್ಲಿ ಏನು ಮಾಡ್ತಾರೆ, ಅವರಿಗೆ ಹಲ್ವಾವನ್ನು ಪ್ರೊವೈಡ್ ಮಾಡ್ತಾರೆ. ಇದೇನು 10 ರೂಪೀಸಿಂದ ಎಲ್ಲರಿಗೂ ಕೊಡ್ತಾರಲ್ಲ, ಅದೇ ಏನಾಗ್ತದೆ, ಅವರಿಗೆ ಇನ್ಕಮ್ ಆಗ್ತದೆ ಅಂತ ಹೇಳ್ಬೋದು. ಅದೇ ಮಾರ್ಕೆಟ್ ಪ್ರೈಸಲ್ಲಿ ಅದರದ್ದು ಎಷ್ಟದೆ, 50 ರೂಪೀಸ್ ಇರ್ತದೆ. ಅದೇ ಗುರುದ್ವಾರ ಟೆಂಪಲದಲ್ಲಿ ನೀವೇನು ಮಾಡಿರಿ, ಆ ಹಲ್ವಾವನ್ನು 10 ರೂಪಾಯಿದಲ್ಲಿ ಪಡಿಬೋದು. ಅಂದರೆ ಈ 10 ರೂಪಾಯಿಯನ್ನು ಟೆಂಪಲ್ದವರು ತೆಗೆದುಕೊಳ್ತಿರ್ತಾರೆ. ಅಂದರೆ ಏನು, ಈ 10 ರೂಪಾಯಿದಿಂದ ತಮಗೆ ವೆಚ್ಚಗಳನ್ನು ಅವರು ನಿರ್ವಹಿಸ್ತಿರ್ತಾರೆ. ಇದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಉದಾಹರಣೆಗಳಂತ ಹೇಳ್ಬೋದು. ಆಮೇಲೆ ನಾವು ಇನ್ನೊಂದು ಮೀನಿಂಗ್ ನೋಡ್ಕೋಬೇಕಾದ್ರೆ, ನಾವು ಮೀನಿಂಗ್ ಹೇಳಬೇಕಾದ್ರೆ ಸೆಕೆಂಡ್ ಮೀನಿಂಗು ಇದು ಮೀನಿಂಗ್ ಬರ್ತದೆ.
meaning not for profit organizations. Not for profit organization refers to the organizations that work for the welfare of the societies. ಸೊಸೈಟಿಯನ್ನು ಯೋಗ್ಯತೆಯನ್ನು ಬಯಸೋದು. ದೇರ್ ಮೇನ್ ಗುರಿ ಏನಪ್ಪ ಟು ಪ್ರೊವೈಡ್ ದ ಸರ್ವಿಸ್ ಟು ದ ಮೆಂಬರ್ಸ್ ಆರ್ ಪಬ್ಲಿಕ್ ವಿದೌಟ್ ಎನಿ ಪ್ರಾಫಿಟ್ ಮೋಟಿವ್. ಅಂದರೆ ಈ ವ್ಯಾಪಾರೇತರ ಸಂಸ್ಥೆಗಳ ಮೇನ್ ಉದ್ದೇಶ ಏನು? ಸಮಾಜಕ್ಕೆ ಸೇವೆಯನ್ನು ಒದಗಿಸುವುದು ಮತ್ತು ಅವರಿಗೆ ಯಾವುದೇ ಅವರ ಕಡೆಯಿಂದ ನಗದು ಹಣ ತೆಗೆದುಕೊಳ್ಳದೆ ಉಚಿತವಾಗಿ ಏನು ಮಾಡ್ತದೆ? ಸೇವೆಯನ್ನು ಒದಗಿಸುತ್ತವೆ. ಇದಕ್ಕೇನಂತಾರೆ? ವ್ಯಾಪಾರೇತರ ಸಂಸ್ಥೆಗಳು. ಉದಾಹರಣೆ ಗೋರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ರಿಲಿಜಿಯಸ್ ಆರ್ಗನೈಜೇಷನ್ ಧರ್ಮದ ಕಾರ್ಯಗಳಿರ್ಬೋದು, ಕ್ಲಬ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಪಬ್ಲಿಕ್ ಲೈಬ್ರರೀಸ್ ಆಗಿರ್ಬೋದು, ಇವು ಏನು ಮಾಡ್ತವೆ? ಸೇವೆಗಳನ್ನು ಒದಗಿಸುತ್ತವೆ. ಅಂದರೆ ಇಲ್ಲಿ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಸರ್ವಿಸ್ ಕೊಡೋದು ವಿದೌಟ್ ಎನಿ ಪ್ರಾಫಿಟ್ ಮೋಟಿವ್. ಯಾವುದೇ ಲಾಭವಿಲ್ಲದೆ ಏನು ಮಾಡೋದು? ಸಮಾಜಕ್ಕೆ ಸಹಾಯವನ್ನು ಅಥವಾ ಸೇವೆಯನ್ನು ಒದಗಿಸುವುದು. ಇದು ಮೀನಿಂಗ್ದ ಅರ್ಥ ಮತ್ತು ಉದಾಹರಣೆಗಳು. ನೆಕ್ಸ್ಟ್ ನಿಮಗೆ ಫೀಚರ್ಸು ಏನಪ್ಪ ಅಂದರೆ ಅಂಶಗಳು ನಿಮಗೆ ಹೇಳೋದಂದರೆ, ದ ಫಸ್ಟ್ ಒನ್, ದೇ ಫಾರ್ ಪ್ರೊವೈಡಿಂಗ್ ಸರ್ವಿಸ್. ಅಂದರೆ ಅದೇನು? ವ್ಯಾಪಾರೇತರ ಸಂಸ್ಥೆಗಳು ಸೇವೆಯನ್ನು ಒದಗಿಸುತ್ತವೆ. ಸಚ್ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ಸಾರ್ವಜನಿಕ ಸೇವೆ ಒದಗಿಸುವುದು ಆಗಿರ್ಬೋದು. ದಟ್ ಈಸ್ ಫಸ್ಟ್ ಒನ್, ದೇ ಫಾರ್ ಪ್ರೊವೈಡ್ ಸರ್ವಿಸಸ್. ಸೆಕೆಂಡ್, ದೇ ಆರ್ ಆರ್ಗನೈಸ್ಡ್ ಆ್ಯಸ್ ಅ ಟ್ರಸ್ಟೀಸ್ ಆರ್ ಸೊಸೈಟೀಸ್. ಅವರು ಯಾವ ರೀತಿ ನಿರ್ಮಾಣ ಮಾಡ್ತಾರೆ? ಅವರೇ ಟ್ರಸ್ಟವನ್ನು ಮಾಡಿಕೊಂಡು ಅಥವಾ ಸೊಸೈಟಿಯನ್ನು ಮಾಡಿಕೊಂಡು ಸೇವೆಯನ್ನು ಒದಗಿಸುತ್ತಾರೆ. ಥರ್ಡ್ ಪಾಯಿಂಟ್, ದೇ ಡು ನಾಟ್ ಅಂಡರ್ಟೇಕ್ ಬಿಸ್ನೆಸ್ ಆರ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ಈ ವ್ಯಾಪಾರೇತರ ಸಂಸ್ಥೆಗಳು ಯಾವುದೇ ವ್ಯಾಪಾರಿ ಕಾರ್ಯಚಟುವಟಿಕೆಗಳನ್ನು ನಡೆಸುವುದಿಲ್ಲ. ಅದು ಸರಕುಗಳನ್ನು ಮಾರೋದಾಗಲಿ, ದೊಡ್ಡ ಪ್ರಮಾಣದ ಲಾಭ ಮಾಡಿಕೊಳ್ಳೋದಾಗಲಿ ಅದು ತೆಗೆದುಕೊಳ್ಳೋದಿಲ್ಲ. ಅಂದರೆ ಬಿಸ್ನೆಸ್ ಅಥವಾ ಟ್ರೇಡಿಂಗ್ ಆ್ಯಕ್ಟಿವಿಟೀಸು ವ್ಯಾಪಾರೇತರ ಸಂಸ್ಥೆಗಳೇ ನಡೆಯುವುದಿಲ್ಲ. ಇನ್ ಲಾಸ್ಟ್ ಒನ್, ಮೇನ್ ಸೋರ್ಸ್ ಆಫ್ ಇನ್ಕಮ್ ಫ್ರಮ್ ದ ಇನ್ಕಮ್ ಟು ದ ನಾನ್ ಪ್ರಾಫಿಟ್ ಆರ್ಗನೈಜೇಷನ್, ಡೊನೇಷನ್ಸ್, ಲೆಜಸಿ, ಸಬ್ಸ್ಕ್ರಿಪ್ಷನ್ಸ್. ಅಂದರೆ ಏನು? ಈ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ವ್ಯಾಪಾರೇತರ ಸಂಸ್ಥೆ ಇನ್ಕಮ್ ಯಾವುದು, ಆದಾಯ ಹೇಗೆ ಬರ್ತದೆ? ತನ್ನ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ನಾವು ಯೋಚನೆ ಮಾಡಿದಾಗ ಯಾರಾದರೂ ಡೊನೇಷನ್ ಅಂತ ಕೊಡ್ಬೋದು, ದೇಣಿಗೆ ಅಂತ ಕೊಡ್ತಾರೆ. ಲೆಜಸಿ ಅಂದರೆ ಆಸ್ತಿಗಳನ್ನು ದಾನವಾಗಿ ಕೊಡ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ಏನು ಮಾಡ್ತಾನೆ? ತನ್ನ ಆಸ್ತಿಗಳನ್ನೆಲ್ಲ ಏನು ಮಾಡ್ತಾನೆ? ಮರಣ ಹೊಂದಿದ ನಂತರ ನನ್ನ ಆಸ್ತಿ ಎಲ್ಲ ಏನು ಮಾಡ್ತಾನೆ? ಆರ್ಗನೈಜೇಷನ್ಸು ಅಥವಾ ಕ್ಲಬ್ಬು, ಸ್ಪೋರ್ಟ್ಸ್ ಕ್ಲಬ್ಬು, ಟೆಂಪಲ್ಲು, ಸ್ಕೂಲ್, ಕಾಲೇಜ್ಗೆ ಕೊಡೋದು ಮಾಡಿರ್ತಾನೆ. ಸೊ ಆಫ್ಟರ್ ಡೆತ್ ಈಸ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಟು ದ ಆರ್ಗನೈಜೇಷನ್ಸ್. ನಿಧನ ಹೊಂದಿದ ನಂತರ ಅವನ ಆಸ್ತಿ ಎಲ್ಲ ಏನಾಗ್ತದೆ? ಟ್ರಾನ್ಸ್ಫರ್ ಆಗ್ತದೆ. ದಟ್ ಈಸ್ ಕಾಲ್ಡ್ ವಿಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೇನಂತಾರೆ? ಲೆಜಸಿ ಅಂತಾರೆ. ಸಬ್ಸ್ಕ್ರಿಪ್ಷನ್ ವಂತಿಗೆ, ಸಬ್ಸ್ಕ್ರೈಬರ್ ಪೇಮೆಂಟ್ ಅಂತಕ್ಕಂತಾರೆ. ಅಂದರೆ ವಂತಿಗೆ ರೂಪದಿಂದ ಬಂದ ಹಣ ಅಂತ ವ್ಯಾಪಾರಿಕೇತರ ಸಂಸ್ಥೆಗೆ. ಸೊ ದೀಸ್ ಆರ್ ದ 4 important features of the non-profit organizations. ನೆಕ್ಸ್ಟು ನೀಡ್, ಅವಶ್ಯಕತೆ ಏನು? ನೀಡು, ಇದರದ್ದು ಇಂಪಾರ್ಟೆನ್ಸ್. ನೀಡ್ ಅಂದರೆ ಅವಶ್ಯಕತೆ, ಇಂಪಾರ್ಟೆನ್ಸ್ ಆಫ್ ದ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ದ ಫಸ್ಟ್ ಒನ್, ಟು ಅವಾಯ್ಡ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್. ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ವ್ಯಾಪಾರೇತರ ಸಂಸ್ಥೆ ಏನು ಮಾಡ್ತದೆ? ಫ್ರೌಡ್ಸು ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದುಗಳನ್ನು ಏನು ಮಾಡ್ತದೆ? ದೂರ ಇಡ್ತದೆ. ಆಮೇಲೆ ಟು ಕೀಪ್ ದ ಟ್ರ್ಯಾಕ್ ಆಫ್ ದೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ಡ್ ಫಾರ್ ದ ಇಯರ್. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ದಲ್ಲಿನ ಇನ್ಕಮ್ ಎಷ್ಟಾಯಿತು ಮತ್ತು ಆದಾಯ ಎಷ್ಟೆಂದು ಶಿಸ್ತುಬದ್ಧವಾಗಿ ಅದನ್ನು ಬರೆದಿಡುತ್ತದೆ. ಥರ್ಡ್ ಇಂಪಾರ್ಟೆನ್ಸ್ ಏನಪ್ಪ? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ನಲ್ಲಿ ಫೈನಾನ್ಷಿಯಲ್ ಹಣಕಾಸಿನ ಸ್ಥಿತಿ ವರ್ಷದ ಕೊನೆಗೆ ಎಷ್ಟು ಆಯಿತು, ಎಷ್ಟು ಉಳೀತು, ಎಷ್ಟು ಹೋಯಿತು, ಎಷ್ಟು ಬಂತು ಅನ್ನೋದು ನಮಗೆ ಗೊತ್ತಾಗ್ತದೆ.
ಆ್ಯಂಡ್ ಫೋರ್ತ್ ಒನ್ ಟು ಸ್ಯಾಟಿಸ್ಫೈ ಲೀಗಲ್ ರಿಕ್ವೈರ್ಮೆಂಟ್ಸ್. ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಏನು ಮಾಡ್ತಾರೆ, ಲೀಗಲ್ ರಿಕ್ವೈರ್ಮೆಂಟ್ ಕಾನೂನು ಮುಖಾಂತರ ಏನು ಮಾಡ್ತದೆ ಕಾರ್ಯಗಳನ್ನು ಮಾಡ್ತವೆ. ಅವು ಮಾಡಿದ್ದೆಲ್ಲ ಕಾನೂನಿನ ಪ್ರಕಾರ ಇರುತ್ತವೆ. ಫಿಫ್ತ್ ಒನ್ ಟು ಎನ್ಶ್ಯೂರ್ ಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್ ಫ್ರಮ್ ಗೋರ್ಮೆಂಟ್. ಈ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಏನು ಮಾಡಿ ಗೋರ್ಮೆಂಟ್ದವರು ಕೆಲವೊಂದು ಏನು ಮಾಡ್ತಾರೆ ಫಂಡ್ಗಳನ್ನು ಕೊಡ್ತಾರೆ, ಮತ್ತು ಯಾರಾದರೂ ದೇಣಿಗೆಯನ್ನು ಕೊಡ್ತಾರೆ. ಅದನ್ನು ಪ್ರಾಪರ್ ಯುಟಿಲೈಸೇಷನ್ ಮಾಡುವ ವ್ಯಾಪಾರೇತರ ಸಂಸ್ಥೆಯಾಗಿದೆ. ಇವು 4 ಮಹತ್ವ ಅಂತ ಹೇಳ್ಬೋದು. ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ಸ್. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಏನು ಕ್ಯಾಶ್ ಬುಕ್, ಜರ್ನಲ್ಲು, ಲೆಜರು ಆ್ಯಂಡ್ ರಿಜಿಸ್ಟರ್ ಮೆಂಬರ್. ಫಸ್ಟ್ ಒಂದು ಕ್ಯಾಶ್ ಬುಕ್ ಇರ್ತದೆ. ಸೊ ಕ್ಯಾಶ್ ಬುಕ್ಕನ್ನು ಬರೀತಾರೆ. ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ನಾಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಕ್ಯಾಶ್ ಬುಕ್ ಅಂದರೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಬುಕ್ಗಳನ್ನು ಮಾಡಿ ಯಾವ ರೀತಿ ಬರಿತೀವಲ್ಲ ಅದರ ನಾವು ಕ್ಯಾಶ್ ಕಮ್ಸ್ ಡೆಬಿಟ್ ಸೈಡ್, ಕ್ಯಾಶ್ ಗೋಸ್ ಕ್ರೆಡಿಟ್ ಸೈಡ್. ಸೊ ದಿಸ್ ಇಸ್ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. ಜರ್ನಲ್ ಮೀನ್ಸ್ ವಾಟ್ ಈಸ್ ರೋಜು ಕೀರ್ತಿ. ದಿನನಿತ್ಯದ ವ್ಯವಹಾರಗಳು ಏನೇನು ಆಗ್ತಾವಲ್ಲ ಜರ್ನಲ್ದಲ್ಲಿ ಬರೀತಾರೆ. ಒಂದು ವ್ಯಾಪಾರೇತರ ಸಂಸ್ಥೆಯೊಳಗೆ ದಿನ ಏನು ಹೋಯಿತು ಏನು ಬಂತು ಅದನ್ನು ಜರ್ನಲ್ ಎಂಟ್ರಿ ಮಾಡಿ ಬರೀತಾರೆ. ಲೆಜರ್ ರೋಜು. ಸೊ ಈ ಲೆಜರ್ದಲ್ಲಿ ಏನು ಮಾಡ್ತಾರೆ, ಪೋಸ್ಟಿಂಗ್ ಜರ್ನಲ್ ಆದ ಎಂಟ್ರಿಗಳನ್ನು ಲೆಜರ್ ಬುಕ್ದಲ್ಲಿ ನಾವು ಪೋಸ್ಟಿಂಗ್ ಮಾಡ್ತೀವಿ. ಆ್ಯಂಡ್ ಫೋರ್ತ್ ಒನ್ ರಿಜಿಸ್ಟರ್ ಆಫ್ ಮೆಂಬರ್ಸ್. ಸೊ ದ ಮೆಂಬರ್ಸ್ ಅಮೌಂಟ್ ಎಷ್ಟು ಬಂತು ಎಷ್ಟು ಹೋಯಿತು ಮೆಂಬರ್ದ ರಿಪೋರ್ಟ್ ಏನದ ರಿಜಿಸ್ಟರ್ ಆಫ್ ಮೆಂಬರ್ಸ್ ಒಳಗೆ ಬರೀತಾರೆ. ನೆಕ್ಸ್ಟು ಕ್ಯಾಪಿಟಲ್ಸ್ ಆ್ಯಂಡ್ ರೆವೆನ್ಯೂ ಐಟಮ್ಸ್. ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್ಸ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಇನ್ ದ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ಸೊ ಇಯರ್ ರೆವೆನ್ಯೂ ಅಂದರೆ ಕಂದಾಯ, ಇನ್ಕಮ್. ಇದರಲ್ಲಿ 2 ಭಾಗ ಮಾಡಿದ್ದಾರೆ, ರೆವೆನ್ಯೂ ರಿಸೀಟ್ಸ್ ಆ್ಯಂಡ್ ರೆವೆನ್ಯೂ ಪೇಮೆಂಟ್ಸ್. ಕಂದಾಯದ ಕಲಮಗಳು ಅಂತಾರೆ, ಕಂದಾಯದ ವೆಚ್ಚಗಳು ಅಂತ ಕರೀತಾರೆ. ನೆಕ್ಸ್ಟ್ ಕ್ಯಾಪಿಟಲಲ್ಲಿ 2 ಮಾಡಿದ್ದಾರೆ, ಕ್ಯಾಪಿಟಲ್ ರಿಸೀಟ್ಸ್ ಆ್ಯಂಡ್ ಬಂಡವಾಳದ ಕಲಮಗಳು ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳದ ವೆಚ್ಚಗಳು. ಸೊ ಇಯರ್ ರೆವೆನ್ಯೂ ಅಂದರೆ ಏನು, ಕಂದಾಯದ ಕಲಮಗಳು, ಇದು ಕಂದಾಯದ ವೆಚ್ಚಗಳು, ರೆವೆನ್ಯೂ ಪೇಮೆಂಟ್, ರೆವೆನ್ಯೂ ರಿಸೀಟ್ಸ್. ಇನ್ನು ಕ್ಯಾಪಿಟಲ್ದಾಗ ನೋಡಿ ಕ್ಯಾಪಿಟಲ್ ರಿಸೀಟ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಿಮಗೆ ಇದರ ಬಗ್ಗೆ ಹೇಳಬೇಕಂದ್ರೆ ಈ ರೆವೆನ್ಯೂ ರಿಸೀಟ್ಸ್ ಅಂದರೆ ಏನು ನಿಮ್ಗೆ ಹೇಳಬೇಕಂದ್ರೆ ಈಗ ನೋಡಿರಿ, ರೆವೆನ್ಯೂ ರಿಸೀಟ್ಸ್ recurring regular receipts and generally received at least once in the year. Example, receipts from the sale of goods, subscription receipts. They are to be recorded inside of credit side of the income and expenditure account or profit and loss account. So revenue receipts ಏನು ಮಾಡ್ತದೆ, these are the recurring, that is regular receipts and generally received at least once in the year. ಅಂದರೆ ವರ್ಷದೊಳಗೆ ನಾವು ಏನು ಮಾಡ್ತೀವಿ, ರೆವೆನ್ಯೂ ರಿಸೀಟ್ಸ್ ಅಂದರೆ ಕಂದಾಯದ ಕಲಮಗಳನ್ನು ವ್ಯಾಪಾರೇತರ ಸಂಸ್ಥೆಗಳು ಸ್ವೀಕಾರ ಮಾಡ್ತವೆ ವರ್ಷದಾಗಿರ್ಬೋದು. ಅದು ಯಾವ ರೀತಿ ಮಾಡ್ತವೆ, ಉದಾಹರಣೆ ಅಂದರೆ ರಿಸೀಟ್ಸ್ ಫ್ರಮ್ ಸೇಲ್ ಆಫ್ ಗುಡ್ಸ್, ಸರಕುಗಳನ್ನು ಮಾರಾಟದಿಂದ ಮಾಡ್ಬೋದು. ಸಬ್ಸ್ಕ್ರಿಪ್ಷನ್ ರಿಸೀಟ್, ವಂತಿಗೆ ಯಾರಾದರೂ ಕೊಡೋದ್ರಿಂದ ಅದಕ್ಕೆ ಏನು ಮಾಡ್ತಾರೆ, ರಿಸೀಟನ್ನು ಕೊಡ್ತಾರೆ. ಇದನ್ನು ಎಲ್ಲಿ ರಿಕಾರ್ಡ್ ಮಾಡ್ತಾರೆ ಅಂದರೆ ರಿಕಾರ್ಡಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಇನ್ಕಮ್ ಸೈಡ್ ಅಥವಾ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟದಲ್ಲಿ ಮಾಡ್ತಾರೆ. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಮಾಡ್ತಾರೆ. ಅದರ ಬದಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆರ್ ರಿಕರಿಂಗ್, ದಟ್ ಈಸ್ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಜನರಲಿ ಪೇಡ್ ಆ್ಯಟ್ ದ ಒನ್ಸ್ ಇನ್ ಎ ಇಯರ್. ವರ್ಷದೊಳಗೆ ಒಂದು ಸರಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ, ವರ್ಷದೊಳಗೆ ಕೊಡ್ಕೋತಿರ್ತೀವಿ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇಡ್ ಇರ್ಬೋದು, ರೆಂಟ್ ಪೇಡ್ ಬಾಡಿಗೆ ಕೊಟ್ಟಿರ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜ್ ಎಕ್ಸೆಟ್ರಾ. ಸೊ ದೇ ಆರ್ ಟು ಬಿ ರಿಕಾರ್ಡೆಡ್ ಆನ್ ದ ಎಕ್ಸ್ಪೆಂಡಿಚರ್ ಸೈಡ್, ದಟ್ ಈಸ್ ಡೆಬಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಲೂ ಹೇಳ್ತಾರೆ. ಅಂದರೆ ರೆವೆನ್ಯೂ ವೆಚ್ಚಗಳು, ಕಂದಾಯದ ವೆಚ್ಚಗಳು ಏನು ಮಾಡ್ತಾರೆ, ರಿಕರಿಂಗ್ ರೆಗ್ಯುಲರ್ ಇರ್ತವೆ, ನಿಯತಕಾಲಿಕ ನಾವು ಏನು ಮಾಡಬೇಕಾಗ್ತದೆ,
ಖರ್ಚುಗಳನ್ನು ಮಾಡ್ಕೊತ ಹೋಗಬೇಕಾಗ್ತದೆ. ಅದರ ಸ್ಯಾಲ್ರಿ ನಾವು ಕೊಡಬೇಕಾಗ್ತದೆ, ಸಂಬಳ ಕೊಡಬೇಕು ಎಂಪ್ಲಾಯಿಗಳಿಗೆ, ಬಾಡಿಗೆ ಕೊಡಬೇಕು, ಅಥವಾ ಎಲೆಕ್ಟ್ರಿಸಿಟಿ ಚಾರ್ಜ್, ವಿದ್ಯುತ್ ಬಿಲ್ಗಳನ್ನು ಕೊಡಬೇಕು. ಯಾವುದೇ ವೆಚ್ಚಗಳಿರಲು ಅವ್ದು ಏನು ಮಾಡಬೇಕು, ನಾವು ಪೇಮೆಂಟ್ ಮಾಡ್ಕೊತ ಹೋಗ್ಬೇಕು. ಅವುಗಳ ಎಲ್ಲ ವೆಚ್ಚಗಳನ್ನು ನಾವು ಏನು ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡಲ್ಲಿ ಬರಿತೀವಿ. ಆ್ಯಂಡ್ ಥರ್ಡ್ ಪಾಯಿಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆರ್ ನಾನ್ ರಿಕರಿಂಗ್, ಮೀನ್ಸ್ ವಾಟ್, ನಾಟ್ ರೆಗ್ಯುಲರ್ expenditure and are incurred in irregular intervals of more than 1 year, say once in 5 years or 10 years, etc. Example, expenditure on building purchased, expenditure on machinery purchased, etc. Generally these items will appear on the asset sides of the balance sheet. ಈ ಬಂಡವಾಳದ ವೆಚ್ಚಗಳು ಏನು ಮಾಡ್ತವೆ, ನಾವು ಬಂಡವಾಳದ ಆಸ್ತಿಗಳ ಮೇಲೆ ಮಾಡುವ ವೆಚ್ಚಗಳು ಏನಾಗ್ತವೆ, ನಿಯತಕಾಲಿಕ ಇರುವುದಿಲ್ಲ. ರೆಗ್ಯುಲರ್ ನಾವು ಏನು ಮಾಡ್ತೀವಿ, ಖರ್ಚು ಮಾಡೋದಿಲ್ಲ. ಅದು ಯಾವಾಗಾದರೂ ಒಮ್ಮೆ 5 ವರ್ಷದೊಳಗೊಮ್ಮೆ ಅಥವಾ 10 ವರ್ಷದೊಳಗೊಮ್ಮೆ ನಾವು ಆಸ್ತಿಗಳ ಮೇಲೆ ಖರ್ಚು ಮಾಡ್ತೀವಿ. ಉದಾಹರಣೆ, ಬಿಲ್ಡಿಂಗ್ ಪರ್ಚೇಸ್ಡ್ ನಾವೇನು ಮಾಡ್ತೀವಿ, ಖರೀದಿ ಮಾಡ್ತೀವಿ. ಮತ್ತೇನು ಮಾಡೋದು, 10 ವರ್ಷ 5 ವರ್ಷ ನಂತರನೇ ಖರೀದಿ ಮಾಡ್ತೀವಿ. ಆಮೇಲೆ ಮಷಿನರಿ ಪರ್ಚೇಸ್ಡ್, ಮಷಿನ್ ಖರೀದಿ ಮಾಡ್ತೀವಿ. ದಿನ ಏನು ಖರೀದಿ ಮಾಡೋಂಗಿಲ್ಲ ನಾವು, ಅದಕ್ಕೆ 5 years ಆರ್ 10 years ಒಮ್ಮೆ ನಾವು ಖರೀದಿ ಮಾಡ್ತೀವಿ. ಇವೆಲ್ಲ ಕ್ಯಾಪಿಟಲ್ ಆಸ್ತಿಗಳ ಖರೀದಿ ಮೇಲೆ ನಾವು ಏನು ಖರ್ಚು ಮಾಡ್ತೇವೆ ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಒಂದು, ಕ್ಯಾಪಿಟಲ್ ರಿಸೀಟ್ಸ್ ಆರ್ ನಾನ್ ರಿಕರಿಂಗ್, ಮೀನ್ಸ್ ನಾಟ್ ರೆಗ್ಯುಲರ್ ರಿಸೀಟ್ಸ್ ಆ್ಯಂಡ್ ಆರ್ ರಿಸೀವ್ಡ್ ಇನ್ irregular intervals of more than 1 year, say once in 5 years, once in 8 years, or once in 10 years, and so on. Examples, amount of capital received, long term loan borrowed, amount received by the sale of fixed assets, say building legacies received, life membership fees received. So these items will go to the balance sheet, generally to the liability side, but the items like sale of fixed assets will be adjusted on the basis assets side. ಅಂದರೆ ಏನು, ಕ್ಯಾಪಿಟಲದ ರಿಸಿಟ್ಸ್ ಅಂದರೆ ಏನು, ಬಂಡವಾಳದ ಕಲಮಗಳು ಅಂದರೆ ಇವು ನಾಟ್ ರೆಗ್ಯುಲರ್. ನಾವು ಏನು ಮಾಡ್ತೇವೆ, ಆಸ್ತಿಗಳನ್ನು ನಾವು ತೆಗೆದುಕೊಂಡು ಬಂದಿರ್ತೀವಿ, ಬಂದ ನಂತರ ನಾವು ಅದರ ಮ್ಯಾಗೇನು ಯಾವಾಗ ಆಸ್ತಿ ಖರೀದಿ ಮಾಡ್ತೀವಿ, 8 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕೆ ಅಥವಾ 10 yearsಗೊಮ್ಮೆ ನಾವು ಖರೀದಿ ಮಾಡ್ತೀವಿ. ಅದ್ರ ಮ್ಯಾಗ ನಾವು ಏನು ವೆಚ್ಚಗಳನ್ನು ಮಾಡ್ತೇವೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ರಿಸೀಟ್ಸನ್ನು ನಾವು ಏನು ಮಾಡ್ತೇವೆ, ನಾನ್ ರಿಕರಿಂಗ್, ನಾವು ನಾಟ್ ರೆಗ್ಯುಲರ್, ಇವು ನಿಯತಕಾಲಿಕವಾಗಿ ಬರುವುದಿಲ್ಲ ಅಂತ. ಅದು ವರ್ಷದಾಗ 5 yearsಗೊಮ್ಮೆ ಬರ್ಬೋದು, 8 yearsಗೊಮ್ಮೆ ಬರ್ಬೋದು, 10 yearsಗೊಮ್ಮೆ ಬರ್ಬೋದು. ಸೊ ಎಕ್ಸಾಂಪಲ್, ನಿಮಗೆ ಅಮೌಂಟ್ ಕ್ಯಾಪಿಟಲ್ ರಿಸೀವ್ಡ್, ಬಂಡವಾಳ ಬಂದಿದ್ದಕ್ಕೆ ನಾವು ಏನು ಮಾಡ್ತೀವಿ, ರಿಸೀಟ್ ಕೊಡ್ತಾರೆ. ಲಾಂಗ್ ಟರ್ಮ್ ಲೋನ್ ಬಾರೋಡ್ ಅಂದರೆ ಲೋನ್ ಬಂತು, ಲಾಂಗ್ ಟರ್ಮ್ ಅಂದರೆ ಡ್ಯೂರಿಂಗ್ ದ ಲಾಂಗ್ ಇಯರ್ಸ್ ಲೋನನ್ನು ನಾವು ಸ್ವೀಕಾರ ಮಾಡಿದಾಗ ರಿಸೀಟನ್ನು ಕೊಡ್ತೀವಿ. ಆಮೇಲೆ ಅಮೌಂಟ್ ರಿಸೀವ್ಡ್ ಬೈ ದ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಯಾವುದಾದ್ರು ಸ್ಥಿರ ಆಸ್ತಿಗಳನ್ನು ನಾವು ಮಾರಾಟ ಮಾಡ್ತೀವಿ, ಅವಾಗ ನಮಗೆ ಅಮೌಂಟ್ ಬರ್ತದೆ. ಬಿಲ್ಡಿಂಗ್ ಮಾರಾಟ ಮಾಡಿದೆವು ಅಂತೇಳಿ ಅದರಿಂದ ಅಮೌಂಟ್ ಬರ್ತದೆ. ಲೈಫ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್, ಅಜೀವಾವಧಿ ಸದಸ್ಯರ ಅಮೌಂಟ್ ಬಂದಾಗ ನಾವು ರಿಸೀಟನ್ನು ಇಶ್ಯೂ ಮಾಡ್ತೀವಿ. ಸೊ ರೆವೆನ್ಯೂ ರಿಸೀಟ್ಸ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರಿಸೀಟ್ಸ್, ಇವು ನೀವು ಐಟಮ್ಸ್ ನೆನ್ಪಿಟ್ಕೋಬೇಕು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಹೇಳೋದಂದ್ರೆ 1-2 ಎಕ್ಸಾಂಪಲ್ ನಿಮ್ಗೆ ಕೊಟ್ಟು ಹೇಳ್ತೀನಿ. ಸೊ ಎಕ್ಸಾಂಪಲ್ಸ್ ಆಫ್ ದಿಸ್ ರೆವೆನ್ಯೂ ರಿಸೀಟ್ಸ್, ಇಂಟ್ರೆಸ್ಟ್ ರಿಸೀಟ್ಸ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ರೆಂಟ್ ರಿಸೀವ್ಡ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್, ಗೋರ್ಮೆಂಟ್ ಗ್ರ್ಯಾಂಟ್ ಫಾರ್ ಮೇಂಟೆನೆನ್ಸ್, ಸಬ್ಸ್ಕ್ರಿಪ್ಷನ್ಸ್. ಇವು ಏನಾಗ್ತವೆ, ರೆವೆನ್ಯೂ ರಿಸೀಟ್ಸ್ ಅಂದರೆ ಕಂದಾಯದ ಕಲಮಗಳು. ಅಂದರೆ ಬಡ್ಡಿ ಬಂದಿದ್ದು, ಬಂಡವಾಳದ ಮೇಲಿನ ಬಡ್ಡಿ, ಬಾಡಿಗೆ ಬಂದಿದ್ದು, ಮತ್ತು ಹಳೆ ನ್ಯೂಸ್ ಪೇಪರ್ ಮಾರಿದ್ದು, ಆಮೇಲೆ ಸ್ಪೋರ್ಟ್ಸ್ ಮಟೀರಿಯಲ್ ಮಾರಾಟ ಮಾಡೋದ್ರಿಂದ, ಹಳೆ ಸ್ಪೋರ್ಟ್ಸ್ ಮಟೀರಿಯಲ್ ಮಾರಾಟ ಮಾಡೋದ್ರಿಂದ ಬಂಧನ, ಗೂಡ್ಸ್ಗಳು ಮಾರಾಟ, ಮತ್ತು ಸರ್ಕಾರ ಏನು ಮಾಡ್ತದೆ, ಮೇಂಟೆನೆನ್ಸ್ ಸಲುವಾಗಿ ಹಣ ಕೊಟ್ಟಾಗ, ಗ್ರ್ಯಾಂಟ್ ಆ್ಯಡ್ ಕೊಟ್ಟಾಗ, ಮತ್ತು ವಂತಿಗೆ ಬಂದಾಗ, ಇವೆಲ್ಲ ಏನಾಗ್ತವೆ, ರೆವೆನ್ಯೂ ರಿಸೀಟ್ಸ್. ರೆವೆನ್ಯೂ ಎಕ್ಸ್ಪೆಂಡಿಚರ್, ಕಂದಾಯದ ವೆಚ್ಚಗಳು ಅಂತ ಹೇಳ್ತೇವೆ. ಸಬ್ಸ್ಕ್ರಿಪ್ಷನ್ಸ್ ಟು ನ್ಯೂಸ್ ಪೇಪರ್ ಆ್ಯಂಡ್ ಮ್ಯಾಗ್ಝಿನ್ಸ್, ವಂತಿಗೆ ನಾವು ನ್ಯೂಸ್ ಪೇಪರಿಗೆ ಅಥವಾ ಮ್ಯಾಗ್ಝಿನ್ಗೆ ನಾವು ಖರ್ಚು ಮಾಡ್ತೀವಿ. ಆಮೇಲೆ ಇಂಟ್ರೆಸ್ಟ್
ಬಡ್ಡಿ, ಬಾಡಿಗೆ, ರೆಂಟ್, ಸ್ಯಾಲ್ರಿ, ಹಾನರರಿಯಮ್, ಅಮೌಂಟ್ ಪೇಯ್ಡ್ ಫಾರ್ ಅಪ್ ಕೀಪಿಂಗ್ ಆಫ್ ಗ್ರೌಂಡ್, ಡಿಪ್ರಿಸಿಯೇಷನ್ ಆನ್ ಮಷಿನರಿ. ಇದ್ರ ಸಂಬಂಧ ನಾವೆಲ್ಲ ವೆಚ್ಚಗಳನ್ನು ಮಾಡ್ತೀವಿ. ಎಸ್, ಹಾನರರಿಯಮ್ ಮೀನ್ಸ್ ವಾಟ್? ದ ಪರ್ಸನ್ ಎಂಗೇಜಿಂಗ್ ದ ಸ್ಪೆಷಲ್ ಪರ್ಪಸ್ ಆ್ಯಂಡ್ ಮೇಡ್ ಟು ದ ಪೇಮೆಂಟ್ ಅಂತ ಹೇಳ್ತಾರೆ. ಗೌರವಧನ ಅಂದರೆ ಈ ಒಬ್ಬ ನಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಅಥವಾ ಯಾವುದೇ ಫಂಕ್ಷನ್ದಲ್ಲಿ ಬಂದು ಒಂದು ಹಾಡವನ್ನು ಹಾಡಿ ಹೋಗ್ತಾರೆ. ಅವನ ಸಾಂಗನ್ನು ಮಾಡಿ ಹೋಗ್ತಾನೆ. ಅವ್ನಿಗೆ ಏನು ಮಾಡ್ತೀವಿ ನಾವು? ಗೌರವಧನ ಅಥವಾ ಸ್ಪೆಷಲ್ ಲೆಕ್ಚರರ್ಸ್ ಕೊಡ್ತೀವಿ, ಅಥವಾ ರಿಸೋರ್ಸ್ ಪರ್ಸನ್ ಕರೆಸಿ ಒಂದು ತಾಸು ಅವ್ರ ಕಡೆಯಿಂದ ಪಾಠವನ್ನು ಮಾಡಿಸಿ ಅವ್ರಿಗೆ ಏನು ಮಾಡ್ತೀವಿ? ಗೌರವಧನ ಕೊಡ್ತೀವಿ. ಇದಕ್ಕೆ ಹಾನರರಿಯಮ್ ಅಂತ ಕರೀತಾರೆ. ಅಂದರೆ ಗ್ರೌಂಡ್ ಕ್ಲೀನ್ ಮಾಡಲಿಕ್ಕೆ ನಾವು ಖರ್ಚವನ್ನು ಮಾಡ್ತೇವೆ, ಅಪ್ ಕೀಪಿಂಗ್ ಆಫ್ ಗ್ರೌಂಡು. ಆಮೇಲೆ ಡಿಪ್ರಿಸಿಯೇಷನ್, ಸವಕಳಿ, ಮಷಿನರಿ ಸವಿತು ಹೋದಾಗ ನಾವೇನು ಮಾಡ್ತೀವಿ? ಖರ್ಚು ಮಾಡ್ತೀವಿ. ಇವೆಲ್ಲ ಏನು ಮಾಡ್ತೀವಿ? ರೆವೆನ್ಯೂ ಎಕ್ಸ್ಪೆಂಡಿಚರ್. ಆ್ಯಂಡ್ ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳದ ವೆಚ್ಚಗಳು. ಎದ್ರ ಸಂಬಂಧ ಮಾಡ್ತೀವಿ ನೋಡ್ರಿ? ಕಾಸ್ಟ್ ಆಫ್ ಮಷಿನರಿ ಪರ್ಚೇಸ್ಡ್, ಅಂದರೆ ಮಷಿನರಿಯನ್ನು ಖರೀದಿ ಮಾಡಲಿಕ್ಕೆ ನಾವು ವೆಚ್ಚಗಳನ್ನು ಮಾಡ್ತೀವಿ. ಆಮೇಲೆ ಕ್ಯಾರೇಜ್ ಪೇಯ್ಡ್ ಆನ್ ಅಸೆಟ್ಸ್ ಸಚ್ ಆಸ್ ಮಷಿನರಿ, ಫರ್ನಿಚರ್ ಪರ್ಚೇಸ್ಡ್. ನಾವು ಏನು ಮಾಡ್ತೀವಿ? ಕ್ಯಾರೇಜ್ ಅಂದರೆ ಸಮ್ ಆಫ್ ದಿ ಅಮೌಂಟ್ ಪೇಯ್ಡ್ ಆನ್ ದ ಮಷಿನರಿ, ಫರ್ನಿಚರ್ ಪರ್ಚೇಸ್ಡ್ ಅಂತ ಹೇಳ್ಬೋದು. ಅಂತಲೇ ಇನ್ಸ್ಟಾಲೇಷನ್ ಚಾರ್ಜಸ್ ಆಫ್ ನ್ಯೂ ಮಷಿನರಿ. ಒಂದು ಮಷಿನ್ ತಂದಿರ್ತೀವಿ ನಾವು, ಅದಕ್ಕೆ ಇನ್ಸ್ಟಾಲೇಷನ್ ಮಾಡಬೇಕಲ್ಲ, ಅದ್ರ ಸಂಬಂಧ ನಾವು ಖರ್ಚು ಮಾಡ್ತೀವಿ. ಆ್ಯಂಡ್ ಕಂಪ್ಯೂಟರ್ ಪರ್ಚೇಸ್ಡ್ ಬೈ ದ ಕಾಲೇಜ್ ಆಲ್ಸೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆಮೇಲೆ ಎಕ್ಸ್ರೇ ಪ್ಲ್ಯಾಂಟ್ ಪರ್ಚೇಸ್ಡ್ ಬೈ ಹಾಸ್ಪಿಟಲಲ್ಲಿ ಎಕ್ಸ್ರೇ ಪ್ಲ್ಯಾಂಟನ್ನು ಖರೀದಿ ಮಾಡ್ತೀವಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದೆ. ಕಂಪ್ಯೂಟರ್ ಖರೀದಿ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದೆ. ಈ ಕ್ಯಾಪಿಟಲ್ ರಿಸೀಟ್ಸ್, ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಸೀವ್ಡ್, ಲಾಂಗ್ ಟರ್ಮ್ ಲೋನ್ ಬಾರೋಡ್, ಈಗಾಗಲೇ ಹೇಳಿದ್ದೀನಿ. ಸೇಲ್ ಪ್ರೊಸೀಡ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಸೇಲ್ ಆಫ್ ಮಷಿನರಿ ಆಗಿರ್ಬೋದು, ಸೇಲ್ ಆಫ್ ಫರ್ನಿಚರ್ ಆಗಿರ್ಬೋದು, ಸೇಲ್ ಆಫ್ ಬಿಲ್ಡಿಂಗ್ ಆಗಿರ್ಬೋದು, ಸೇಲ್ ಆಫ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಸಚ್ ಆಸ್ ಬಿಲಿಯರ್ಡ್ಸ್ ಟೇಬಲ್, ಟೆನ್ನಿಸ್ ಟೇಬಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡೊನೇಷನ್ಸ್, ಸ್ಪೆಷಲ್ ಡೊನೇಷನ್ಸ್, ದಟ್ ಈಸ್ ಡೊನೇಷನ್ ರಿಸೀವ್ಡ್ ಫಾರ್ ಕನ್ಸ್ಟ್ರಕ್ಟಿಂಗ್ ಸ್ವಿಮ್ಮಿಂಗ್ ಪೂಲ್ ಕಟ್ಟಲಿಕ್ಕೆ ದೇಣಿಗೆಯನ್ನು ಕೊಡ್ತಾರೆ. ಡೊನೇಷನ್ ರಿಸೀವ್ಡ್ ಫಾರ್ ಬಿಲ್ಡಿಂಗನ್ನು ಇದನ್ನು ಮಾಡಲಿಕ್ಕೆ ಡೊನೇಷನ್ ಕೊಡ್ತಾನೆ. ಡೊನೇಷನ್ ರಿಸೀವ್ಡ್ ಫಾರ್ ಪೆವೆಲಿಯನ್ ಮಾಡಲಿಕ್ಕೆ ಏನು ಮಾಡ್ತಾರೆ? ಡೊನೇಷನ್ ಕೊಡ್ತಾರೆ. ಬಂದದ್ದು ಏನಾಗ್ತದೆ? ಕ್ಯಾಪಿಟಲ್ ರಿಸೀಟ್ಸ್ ಆಗ್ತದೆ. ಲೆಜಸೀಸ್, ದಟ್ ಈಸ್ ಆಫ್ಟರ್ ಡೆತ್ ದ ಡೋನರ್ ಗಿವ್ ದ ವಿಲ್ ಆಫ್ ಅಸೆಟ್ಸ್ ಟು ದ ಆರ್ಗನೈಜೇಷನ್. ಅಂದರೆ ಒಬ್ಬ ವ್ಯಕ್ತಿ ತಾನು ಜೀವಂತ ಇದ್ದಾಗ ಏನು ಮಾಡ್ತಾನೆ? ತನ್ನ ಆಸ್ತಿಯನ್ನೆಲ್ಲ ಮರಣಾನಂತರ ಲೆಜಸಿ ಆಲ್ಸೋ ಕ್ಯಾಪಿಟಲ್ ರಿಸೀಟ್ಸ್, ಅದು ಏನಾಗ್ತದೆ? ಬಂಡವಾಳದ ರಿಸೀಟ್ ಆಗ್ತದೆ. ಲಾಸ್ಟ್ ಒಂದು ಲೈಫ್ ಮೆಂಬರ್ಶಿಪ್ ಫೀಸ್, ಅಜೀವ ಸದಸ್ಯರ ಹಣ ಅಂತ ಹೇಳ್ಬೋದು. ಇದು ಕೂಡ ಏನಾಗ್ತದೆ? ಕ್ಯಾಪಿಟಲ್ ರಿಸೀಟ್ಸ್ ಆಗ್ತದೆ. ಸೊ ದಿಸ್ ಈಸ್ ದ ಥಿಯರಿ ಪಾರ್ಟ್ ಯು ಹ್ಯಾವ್ ಸ್ಟಡೀಸ್ ಟುಡೇ. ಅಂದರೆ ಥಿಯರಿ ಪಾರ್ಟ್ ಏನಾಗ್ತದೆ ನಿಮಗೆ ಸ್ವಲ್ಪ ಗೊತ್ತಾದರೆ ಚೆನ್ನಾಗಿರ್ತದೆ. ಇನ್ನು ನೆಕ್ಸ್ಟ್ ಕಮಿಂಗ್ ಕ್ಲಾಸ್ ನಾವೇನು ಮಾಡ್ತೀವಿ? ಅಕೌಂಟಿಂಗ್ ಪಾರ್ಟ್, ಟ್ರೀಟ್ಮೆಂಟು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಅದ್ರ ಬಗ್ಗೆ ಏನು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆ.